ಯವ್ವ ಈ ನಂಜವಕ್ಕ ಬರ್ಲೇ ಇಲ್ಲ ಬೇ. ಅಲ್ಲ ಮತ್ತೆ ಹಾಲಕ್ಕ ಹೊತ್ತಾಗಲ್ಲನ ಇನ್ನ ಎಷ್ಟೊತ್ತಂತ ಕಾಯ್ಬೇಕು ಯವ್ವ. ಇವ್ರು ಯಾಕೆ ಇಷ್ಟೊತ್ತ ಬರ್ಲೇ ಇಲ್ಲ ನೋಡಿ ಇವ್ರು. ಹೌದು ನೋಡ್ಲೆ, ನಾನು ಅವಾಗಿಂದ ಎಷ್ಟೊತ್ತಾತು ಈ ಬರ್ತಾರ ದಾರಿ ಕಾದಕಾದೆ. ಹೋಗ್ಬಿಡು, ನಾಳೆ ಅಷ್ಟು ಸರಿ ಹಾಕಿರಂತ ಇವತ್ತೇನು ಮುಗಿಸ್ಬಿಡ್ರಿ ಹಾಲಿನ ಕಾರ್ಯಕ್ರಮ. ಹೋಗಿ ಆಕೆ ಎಲ್ಲದ ನಿಮ್ಮಣ್ಣನೇ ಅಂತಿ ಕರಿ, ಮತ್ತೆ ನಿಮ್ಮಣ್ಣನೇ ಅಂತಿನ ಮತ್ತೆ ಕರ್ಲಿಲ್ಲ ಅಂದ್ರೆ ಮತ್ತೆ ಆತ ಸಿಟ್ಟು ಬರುತ್ತಾ, ಹೋಗಿ ಕರ್ಕೊಂಡು ಹೋಗ್ರಕಿನು. ಅವ್ವ ಆಕಿನ ಯಾಕೆ ಕರಿಬೇಕು, ಹಾಳಾಗಿ ಹೋಗ್ಬಿಡತ್ತ, ನಮ್ಗೆ ಯಾಕೆ ಬೇಕು? ನಾನು ನೀನು ಈಕೆ ನಂಜಿ ಹೋಗಿ ಬಂದ್ಬಿಡ ಸುಮ್ಮನೆ. ಅಯ್ಯ ಅಡ್ಬಿಟ್ಟು ನನ್ನ ಮಗನ ಬಿಟ್ಟಿಲ್ಲಲೇ, ನನ್ನ ಮಗ ಏನು ಮಾಡ್ಯಾನ ಪಾಪ. ಆಕೆ ಸಲ ನನ್ನ ಮಗನ ಏನು ಮಾಡಿದಾನ, ತಡಿ ಇಬ್ಬರನ್ನು ಕರೆದ್ಬಿಡ್ತೀನಿ ಅಷ್ಟು ಸೇರಿ ಹೋಗೋಣ ಅಂತ. ಏ ರಾಣಿ ಯಪ್ಪ ಸೀನಾ ಬಾರಪ್ಪ ಒಟ್ಟು. ಹಾ ಏನ್ರಿ ಅತ್ತೀರ? ಯಾಕೆ ಬೇವ ಇದು ಕರೆದಲ್ಲ? ಏ ಹಬ್ಬಲ್ಲಲ್ಲ ಇವತ್ತು, ಬರ್ರಿ ಅಷ್ಟು ಹಾಲು ಹಾಕಿ ಬರೋಣಂತೆ. ಅಯ್ಯೋ ಹೌದು ಅಲ್ವೇ, ಇಲ್ಲಿ ಹೊಲ್ದಾಗಲ್ಲ ನಮ್ಮ ಹೊತ್ತಿಗೆ ಅಲ್ಲಿ ಹೊಲ್ದಾಗ ನಮ್ಮ ಹೊಲ್ದಾಗ ಗೊತ್ತಿರ್ತಲ್ಲ ಅಲ್ಲಿ ಹೋದಿಲ್ಲ. ಹ್ಞೂಲ್ಲ ಮತ್ತೆ ವರ್ಷ ಅಲ್ಲೇ ಎಲ್ಲ ಹಾಕೋದು. ನಡ್ರಿ ಹೋಗೋಣ ನಡ್ರಿ. ಏಪ್ಪ ದೇವ್ರಂತಲ್ಲೇ ಹೊತ್ತಿಗೆ ಹಾಲಕ್ಕ ಒಲ್ಲಪ್ಪ ಯಪ್ಪ. ಅಲ್ಲ ಈಗ ಅಲ್ಲಿ ಹೋದ್ಮೇಲೆ ನನಗ ಮುಟ್ಟಿ ಪೂಜೆ ಮಾಡಿ ಹಾಲಕ್ಕಂತ ಹೇಳ್ತಾರೆ. ಸುಮ್ಮನೆ ದೂರದಿಂದ ನಮಸ್ಕಾರ ಮಾಡ್ಕೊಂತಿದ್ದೆ. ಈಗ ಹಾಲಕ್ಕಂದ್ರೆ ಮತ್ತೆ ಕೈಯಾರೆ ಮುಟ್ಟಬೇಕು ಹಾಕಬೇಕು. ಇವ್ವ ಒಲ್ಲಪ್ಪ ಯಪ್ಪ ನಾವಲ್ಲ ಅತ್ತೀರ, ನಾವಲ್ರಿ, ನಾ ಮಾತ್ರ ಬರಂಗಿಲ್ಲ. ನೀವ ಹೋಗ್ರಿ, ಈ ಬೇಕಿರಿ ಇವ್ರನ್ನ ಕರ್ಕೊಂಡು ಹೋಗ್ರಿ. ರಾಣಿ ಅಯ್ಯ ಹಂಗ ಅನ್ಬಾರ್ದು. ಮದುವೆ ಹೊಸ್ತಾಗಿ ಗಂಡ ಹೆಂಡತಿ ಕೈಲಿ ಇಬ್ಬರು ಮುದ್ದಾಮ್ ಹಾಕಿಸ್ತಾರ ಅಂದ್ರೆ ಏನಾರ ನಾಲ್ಕು ದೋಷ ಇದ್ರ ಎಲ್ಲ ಪರಿಹಾರ ಆಗಿ ಜಲ್ದಿ ಮಕ್ಳು ಅಂತೇಳಿ. ನೀನೇ ಒಲ್ಲೆ ಅಂತೀಯಲ್ಲ. ನೀನು ನಾನು ಇಬ್ರು ಜೊತೆ ಮೇಲೆ ಚಂದಾಗಿ ಸದ್ಯ ಹೊಂಟ್ರ ಓಣ್ಯಾಗ ಹಂಗ ಮಂದಿ ನಿಂತು ನೋಡ್ಬೇಕು. ನಡಿ ಚಂದ ರೆಡಿಯಾಗಿ ಹೋಗೋಣಂತ ಇಬ್ರು. ನೀನೊಬ್ಬೇಕಲ್ಲವ ಹಂಗ ನಿಮ್ಮಪ್ಪ ನಿಮ್ಮವನ್ನ ಕರಿ, ಅಷ್ಟು ಸೇರಿ ಹೋಗಿ ಬಂದ್ಬಿಡೋಣ. ನಮ್ಮಪ್ಪ ನಮ್ಮವನನ್ನು ಕರ್ಕೊಂಡು ಹೋಗ್ಬೇಕ? ಅಲ್ಲ ನಾನು ಹೋಗಕ್ಕಿಲ್ಲ, ಅವ್ರೇನು ಬರ್ತಾರ? ನಾವು 3 ಮಂದಿ ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕು ಇದರ್ಲಿಂದ. ಅದು ನಾನು ಬರಲ್ಲ ಅವರು ಬರಲ್ಲ. ನಮ್ಗೆ ನಮ್ಮ ಮಂದಿ ಒಳಗೆ ಹಂಗೆಲ್ಲ ನಗಪ್ಪಗೆ ಹಾಲು ಹಾಕಂಗಿಲ್ಲ. ನಮ್ದು ನಾಗಂದು ಅದೆಲ್ಲ ಹಂಗೆಲ್ಲ ಮಾಡಂಗಿಲ್ಲ. ನಾವು ಲಂಬಾಣಿ ಜನ ಅಲ್ಲ, ಹಂಗೆಲ್ಲ ಪೂಜೆ ಗೀಜೆ ಅದಕ್ಕೆ ಹೋಗಂಗಿಲ್ಲ ನಾವು. ಲಂಬಾಣಿ ಜನ ಅಂದ್ರೆ ಪೂಜೆ ಪುನಸ್ಕಾರ ಯಾವ್ದು ಮಾಡಂಗಿಲ್ಲನ? ಅಲ್ಲ ಅದೇಂಗ್ ಮಾಡಂಗಿಲ್ಲ? ಕಾಡ್ನ್ಯಾಗ ಒಂದು ಗಿಡನೂ ಬಿಡಂಗಿಲ್ಲ, ಒಂದು ಕಲ್ಲು ಬಿಡಂಗಿಲ್ಲ, ಎಲ್ಲವಕ್ಕೂ ಪೂಜೆ ಮಾಡ್ತಾರ. ನನಗೂ ಗೊತ್ತೈತಾಳ. ಅಲ್ಲ ಪೂಜೆ ಮಾಡಲ್ಲ ಅಂತೀಯಲ್ಲ, ನಮ್ಗೇನು ಗೊತ್ತಿಲ್ಲದನ ಬಾಬಾ. ಆಮೇಲೆ ಮೇಲತ್ತು ನೀನೀಗ ಲಂಬಾಣಿ ಜನ ಆಗಿರ್ಬೋದು ಹಿಂದೆ, ಈಗ ಮದುವೆ ಮಾಡ್ಕೊಂಡು ನಮ್ಮ ಮನೆ ಬಂದು ಸೇರ್ಕೊಂಡಿದ್ದಿ. ಈಗ ನಮ್ಮ ಪದ್ಧತಿ ನಮ್ಮ ಸಂಪ್ರದಾಯ ಎಲ್ಲ ಮಾಡ್ಬೇಕು. ನಿಮ್ಮಪ್ಪ ನಿಮ್ಮ ಒಂದು ಅದು ಬಿಟ್ಬಿಡು ಸಂಪ್ರದಾಯನ. ಬೇಕಿದ್ರೆ ಅವ್ರು ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ಅವ್ರ ಮನೆ ನಡೆಸ್ಕೊಳ್ರಕ್ಕ. ನೀನ್ ಮಾತ್ರ ನಮ್ಮ ಮನೆ ನಡೆಯಕ್ಕೆ ಬಂದಿದ್ದಿ, ನಮ್ಮ ಮನೆ ಪದ್ಧತಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಬೇಕು. ನಾಳೆ ನಮ್ಮ ಹುಟ್ಟ ಮೊಮ್ಮಕ್ಕಳು ಮತ್ತು ಮರಿ ಮೊಮ್ಮಕ್ಕಳು ನಮ್ಮ ಹೋಸ್ಟಿಗೆ ಎಲ್ಲರೂ ಕಲಿಬೇಕಲ್ಲ ಮತ್ತೆ ನಾಳೆ. ಅದಕ್ಕೆ ಹೇಳಕತ್ತೀನಿ ಬಾ. ಅಲ್ಲ ನಾನು ಒಲ್ಲೆ ಅಂತ ಅರ್ಥ ಆಗತ್ತಿಲ್ಲ ನಿಮಗೆ. ಯಾಕೆ ಅಷ್ಟು ಅವಸರ ಮಾಡಿ ನೀವು ಇಷ್ಟು ನಾನು ಎಷ್ಟು ಗಂಟೆ ಬಿಟ್ಟು ಕರ್ಕೊಂಡು ಹೊಂಟಿರಿ ನೀವು? ನನಗೆ ಆಗಿಲ್ಲ, ನಂಗೆ ಇಷ್ಟ ಇಲ್ಲ. ನಾ ಮಾಡ್ಕೊಂಡು ಬಂದಿಲ್ಲ, ನಂಗೆ ಅದು ಮಾಡೋಕ್ಕೂ ಇಷ್ಟ ಇಲ್ಲ. ನಂಗೆ ಅಲ್ರಿ ಹೇಳ್ರಿ ನೀವರ ಒಂಚೂರು. ನಂಗೆ ಇಷ್ಟ ಇಲ್ಲ ರೀ, ನಂಗೆ ಇಷ್ಟ ಇಲ್ಲದ ನಾ ಮಾಡಂಗಿಲ್ಲ. ನಾನು ದಯವಿಟ್ಟು ಇದು ಒಂದು ಹೇಳ್ರಿ ಪ್ಲೀಸ್. ಆಯ್ತು ತಗೋ ಯವ್ವ, ಆಕೆಗೆ ಯಾಕೆ ಇಷ್ಟ ಇಲ್ಲ ಅಂತ ಬಿಡು, ನಾ ಮಾಡ್ತಲ್ಲ ಬಿಡು. ಏನಾಯ್ತು, ಇಬ್ರು ಗಂಡ ಹೆಂಡತಿ ಒಳಗೆ ಯಾರು ಒಬ್ರು ಮಾಡಿದ್ರೆ ಆತಪ್ಪ. ಆಕಿ ಮೊದ್ಲಿನ ಮಾಡ್ಕೊಂಡು ಬಂದಿಲ್ಲಲ್ಲ ಅವ್ರ ಮನ್ಯಾಗ. ಈಗ ಮಾಡು ಅಂದ್ರೆ ಒಂದೇ ಸಲಕ್ಕೆ ಒಂಥರ ಆಗುತ್ತೆ. ನೋಡೋಣ ಮುಂದಿನ ವರ್ಷ ಅನ್ನೋಷ್ಟೊತ್ತಿಗೆ ತಾನ ಬದಲಾಗಿರ್ತಾಳೆ, ಅಷ್ಟೊತ್ತಿಗೆ ತಾನ ಕಲಿತಾಳೆಲ್ಲ. ಈ ಸಲ ನೋಡ್ರಿ ನಾವು ಹೋಗೋಣಂತ, ಆಮೇಲೆ ಮುಂದಿನ ವರ್ಷ ನೋಡೋಣಂತ. ಅವ್ರು ಈಗ ನಿಮ್ಮಪ್ಪ ನಿಮ್ಮವನು ಬೇಡ ಅದಿಲ್ಲವಾ? ಬೇಡ ಅಂತ ನಡಿಯವ, ನಾವು ಹೋಗೋಣ ನೋಡ್ರಿ. ಹಂಗಿದ್ರೆ ಚಕ್ರಿ ಕಟ್ಟಲ್ಲ ಬಡ ನಂಜಿ ಬಾರಿ. ಅವು ಸಾಮಾನು ತಗೋರಿ, ಪೂಜೆ ಸಾಮಾನು, ಹಳ್ಳಿಟ್ಟು ಉಸುಳಿ ಅವು ಎಡಿ ಮಾಡ್ಕೋರಿ. ಅವೇನೇನೋ ತಗೊಂಡ್ಬರ್ರಿ ಬಿಡೋಣ. ಎಲ್ಲ ಸಜ್ಜು ಮಾಡಿ ಇಟ್ಟಿವ, ಈಗ ತಗೊಂಡು ಹೋಗೋದಷ್ಟೇ. ಹೆಂಗಿದ್ರೆ ಚಕ್ರಿ ಹೊರ ನಿಲ್ಸಿನಿ, ಬಡ ಹೋಗಂಬರಿ, ಬಿಸಿಲು ಆತಾಗಲೇ ಅಂದಂಗ. ಯವ್ವ ಈಕಿ ಮಂಜಿ ಮತ್ತು ನಿಂಗವಕ್ಕ ಎಲ್ಲದಾರ? ಅವ್ರ ನೀನೇಂತಿ ಇವತ್ತು ಹೊಲಕ್ಕೆ ಕಳ್ಸಾಳಪ್ಪ ಅವ್ರಿಬ್ಬರನ್ನ. ಒಬ್ಬಕಿನ ಕಟ್ಗಿ ಹೊರಿ ತಗೊಂಬರಕ, ಒಬ್ಬಕಿನ ಎಮ್ಮೆ ಮೇಯ್ಸ್ಕೊಂಬರಕ ಕಳ್ಸಾರ ಇಬ್ಬರನ್ನ. ನಾವು ಇವ ಹೋಗಿ ಮತ್ತೆ ಮಧ್ಯಾಹ್ನ ತಿರುಗಿ ಇಷ್ಟ ತನಕ ದಾರಿ ಕಾದು ಬರ್ತಾ ಬಿಡು ಅಂತಂದು ಇನ್ನೂ ಬರಲಿಲ್ಲ. ಪಾಪ ಹೊಟ್ಟಿಸ್ಕೊಂಡು ಮುಂಜಾನೆ ಒಂದು ತಟ್ಟಾಟ ಉಪ್ಪಿಟ್ಟು ತಿಂದು ಹೋಗಿದ್ದು, ಇನ್ನೂ ಬರಲಿಲ್ಲ ನೋಡು. ಅದಕ್ಕೆ ದಾರಿ ಕಾದ್ವಿ ಸಾಕಾತು. ಈ ಮತ್ತೆ ಬಿಸಿಲಿರುತ್ತೆ. ಈಗ ನಾವು ಇವತ್ತು ಹೋಗ್ತೀವಿ, ನಾಳೆ ಬೇಕಿದ್ರೆ ಅವ್ರು ಹೋಗಿ ಬರೋಲ್ರಕ್ಕ. ಏನು ಅವರು ಹೋಗ್ಯಾರ? ರಾಣಿ ಅವ್ರನ್ನೇ ಕಳಿಸಿದೆ? ಅಯ್ಯೋ ಮನೆ ಕಟ್ಟಿಗೆ ಇದ್ದಿದ್ದಿಲ್ಲ, ಒಲಿ ಹಚ್ಚಕ್ಕೆ ಒಂದು ಕಟ್ಟಿಗಿಲ್ಲ. ಎಮ್ಮಿ ನೋಡಿದ್ರೆ ಹೊಳ್ಳಿ ಅದು ಹಟ್ಟಿ ಸಿಕ್ಕೊಂಡ್ಬಿಟ್ಟೈತಿ. ಅಲ್ರಿ ಹಾಲು ಹಿಡ್ಕೊಳಕ್ ಬೇಕು, ಆದ್ರೆ ಎಮ್ಮಿ ಮೇಯ್ಸಕ್ಕಿಲ್ಲ, ಎಮ್ಮಿ ಒಂಚೂರು ಹುಲ್ಲು ಹಾಕಂಗಿಲ್ಲ, ಸೆಗಣಿ ಬೆಳೆಯಂಗಿಲ್ಲ, ಅಲ್ಲಿ ಏನು ನೋಡಂಗಿಲ್ಲ. ಅಲ್ಲ ಮನ್ಯಾಗ ಒಲಿ ಹುರಿಯಕ್ಕೆ ಕಟ್ಟಿಗೆ ಇಲ್ಲ ಅಂದ್ರೂ ಕಟ್ಟಿಗೆ ತರಬೇಕು ಅನ್ನೋದಿಲ್ಲ. ಬಳೆವು ಮಾಡೋದು ಹೆಂಗೆ ಮತ್ತೆ? ಅಲ್ಲ ನೀವು ಗಂಡ್ಮಕ್ಳು ಹೊರಗೆ ಹೋಗ್ಬಿಡ್ತೀರಿ ಹೊಲದ ಮ್ಯಾಗ, ಮನೆ ಹೆಣ್ಮಕ್ಳು ಹೋದಿಲ್ಲ, ಇವನ್ನೆಲ್ಲ ನೋಡ್ಕೋಬೇಕಾಗಿದ್ದ. ಮತ್ತೆ ಅದಕ್ಕೆ ನೀವೇನಿದು ಕಡ್ಡ ಬರಕ್ಕೆ ಹೋಗ್ಬಿಡ್ರಿ. ನಾ ಎಲ್ಲ ಹೇಳೀನಿ. ಅವರು ಹೂ ಅಂದಾರ, ಹೋಗ್ಯಾರ ಕಟ್ಟಿಗೆ ತರಕ್ಕೆ ಹೋಗ್ಯಾರ, ಎಮ್ಮಿ ಮೇಯ್ಸ್ಕೊಂಬರಕ್ಕೆ ಹೋಗ್ಯಾರ. ಹಿಂಗ ಕಲಿಬೇಕು ಬಳೆ ಹೆಣ್ಮಕ್ಳು. ಹಿಂಗ ಬಿಟ್ರೆ ಯಾವುದು ಮಾಡಂಗಿಲ್ಲ. ಆಯ್ತು ಬಿಡು. ಇಲ್ಲ ನಾ ಹಂಗಲ್ಲ, ಇಷ್ಟು ದಿವಸ ಅವ್ರು ಮಾಡಿಲ್ಲಲ್ಲ, ಇವತ್ತು ಒಳ್ಳೆ ಅಪರೂಪಕ್ಕೆ ಹೋಗ್ಯಾರಲ್ಲ. ಅದಕ್ಕೆ ಚಲೋ ಆತಾಳ ಹೋಗಿದ್ದು. ಬಾಡೆ ಊರು ಬಾಡೆ ಎಂತಿ ಮಾತು ಕಟ್ಕೊಂಡು ಚಲೋ ಆಯ್ತು ಬಿಡಿ ಹೋಗಿದ್ದೆ ಅಂತ. ನಾನು ಅಂಕರ ಯಾಕೆ ಅಂತ ಕೇಳಕತ್ತಾನ, ಇನ್ನೇನು ಹೊಡಿತಾನಂತ ಮಾಡಿದ್ದೆ. ಮತ್ತೆ ಆಕೆ ಮಾತು ಕೇಳಿ ಭಾಳ ಅಳಿಸ್ತಾನ. ಹಂಗ ನಡ್ರಿ ಗೊತ್ತಾಯ್ತು ನಡ್ರಿ. ಏನವಾ ಸುಮಾ, ಜಲ್ದಿ ಆಗೈತಲ್ಲ, ಜಲ್ದಿ ಬಂದ್ಬಿಟ್ಟು ಪೂಜೆಗೆ. ಹ್ಞೂ ರೀ ಅಮ್ಮಾರ, ಮನ್ಯಾಗ ಅತ್ತೆಯವರೆಲ್ಲ ಮಾಡಿದ್ರೆ ನೀನು ಜಲ್ದಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡು. ಇವಾಗ ಮಧ್ಯಾಹ್ನ ಮತ್ತೆ ಎಲ್ಲರೂ ಊಟಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿ ಕಳಿಸಿದ್ದಾರೆ. ಆತ್ರಿ ನಂದು ಪೂಜೆ ನೀವು ಮಾಡ್ಬೇರಿ. ಅತ್ತಿ ಮಾಡಿರ್ತಾರಲ್ಲವ, ಆರಾಮ್ ಸೊಸಿ ಬೇಸ್ ಆರಾಮದಿ. ಮತ್ತೆ ಹಿಂಗ ಇರ್ಬೇಕು ಅಂತಾರೆ ಹೌದಿಲ್ಲ? ಅತ್ಯಾರು ಮಾಡಿ ಹಾಕ್ಬೇಕು, ನೀವು ಗಣಗಣ ಆರಾಮ್ ತಿರ್ಗಾಡ್ಕೊಂತಿರ್ಬೇಕು ಅಂತ ಹೇಳಿ. ಅಯ್ಯ ಹಂಗೇನಿಲ್ರಿ ಪಾರಕ್ಕರೆ,
ನಸಿನಿಗಿದ್ದು ಎಲ್ಲ ಪೂಜೆ ಗೀಜೆ ಮಾಡಿ ಎಲ್ಲ ಎಡಿ ಮಾಡ್ಕೊಂಡಿನ್ರಿ. ಉಳ್ದದ್ದು ಗಂಡ್ ಮಕ್ಳು ಬಂದ್ರೆ ಅವ್ರಿಗೆ ಒಂಚೂರು ಬಿಸಿದ್ದು ಅವು ಇವ್ನು ಮಂಡಳ ಕಲಿಸ್ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ ರೀ. ಎಲ್ಲ ನಾ ಮಾಡಿಟ್ಟೆ ಬಂದಿನ್ರಿ. ಈಗ ಪೂಜೆ ಒಂದು ಮುಗಿತಂದ್ರೆ ಆಯ್ತು ನೋಡ್ರಿ. ನಂಜಿ ಹೋಗ್ ಬಡ ಬಡ ಪೂಜೆ ನೋಡು ಅವು ಏನು ನೋಡಿ ಮಾಡು. ನಂಜವ್ವ ಮೊದಲ ಇದನ್ನ ಅರ್ಶನ ಹಾಕು ಹುತ್ತಿಗೆ ಬೇಸಿ ಅರ್ಶನ ಚಂದಾಗಿ ಒಂಚೂರು ನೀರು ಕೈತಾವ್ ಮಾಡ್ಕೊಂಡು ಹುತ್ತಿಗೆ ಒಂಚೂರು ಚಂದಾಗಿ ಅರ್ಶನ ಹಚ್ಚು. ಆಮೇಲೆ ಮತ್ತೆ ಅದಕ್ಕೆ ಬೇಸಿ ಇವತ್ತಿ ಕುಂಕುಮ ಹಚ್ಚು. ಅಂದ್ರೆ ಚಂದ ಕಾಣ್ತೈತಿ. ಈ ಹೂವಿಂದ ಅಲಂಕಾರದಾಗ ಒಂಚೂರು ಇವತ್ತಿ ಕುಂಕುಮ ಅರ್ಶನ ಅಂದ್ರೆ ಚಂದ ಕಾಣ್ತೈತಿ. ನಾ ಮಾಡಿ ನೋಡಿ ಅದ್ರಂಗೆ ಮಾಡಿ ಅಂದ್ರೆ ಚಂದ ಕಾಣ್ತೈತಿ. ಸಸಿ ಒಳ್ಳೆ ಚಂದ ಬಂದವ ಅವ. ಭಾರಿ ಆಗ್ಯಾವ ಹಳದಿ ಕಲರ್ ಇದನ್ನ ಯಾವಾಗ ಹಾಕಿದ್ದೆ? ಹುಳಿ ಆದ್ಕೂಲೆ ಹಾಕಿದ್ ನೋಡ್ರಿ ಅಮ್ಮಾರ. ಅಲ್ವೇ ನಾವು ಈ ಸಲ ಸಸಿನ ಹಾಕಿಲ್ಲ ಅಲ್ಬೇವ. ಹೌದು ನೋಡ್ರಿ, ನಾವು ಹುಳಿ ಆದ್ಮೇಲೆ ಹಾಕಿದ್ರೆ ಬರ್ತಿತ್ತು. ನಮಗೆ ನೆನಪಿರಂಗಿಲ್ಲವ. ನಾವೆಲ್ಲ ಇಲ್ಲಿ ಇದು ಪಂಚಮಿ ಬರ್ತೈತೆ ಅನ್ನಕ್ಕಲೆ ಮನೆಗೆ ಯಾವಾರ ಚಿಪ್ಪು ಪಪ್ಪು ಒಡಕು ಡಬ್ಬಿ ಪಬ್ಬಿ ಎಲ್ಲ ತೊಗೊಂಡು ಮಣ್ಣು ಹಾಕಿಟ್ಟು ಮುಚ್ಚಿಟ್ಟು ಆ ಸಸಿ ಹಂಗೆ ಹಳದಿ ಕಲರ್ ಎಂತ ಚಂದ ಕಾಣ್ತದೆ ಗೊತ್ತೇನು. ಆ ಹುತ್ತಿಗೆ ಏರ್ಸ್ಬಿಟ್ರೆ ಹಂಗೆ ದಿಗಿ ಅಂತಂದು ಅದೇನೋ ನೀವು ಏನಂತಾರಲ್ಲ ಬಂಗಾರ ಕಲರ್ದು ಎಂತ ಚಂದ ಕಾಣ್ತಿತ್ತು ಗೊತ್ತಾ. ಪೂಜೆ ಹಂಗೆ ಇದಾಕಿತ್ತು. ಒಂದು ಮತ್ತೆ ಅದ್ರಾಗ ಒಂದಿಷ್ಟು ತೊಗೊಂಡು ತಲೆ ಸಿಗಿಸ್ಕೊಂಡು ಬರ್ತಿದ್ವಿ. ಭಾಳ ಚಂದ ಕಾಣ್ತಿತ್ತು. ಆಮೇಲೆ ಜಡಿ ಹೆಣ್ಕೊಂತಿದ್ವಲ್ಲ ಅದ್ರೊಳಗೆ ಆ ಸಸಿ ಇಟ್ಕೊಂಡು ಹೆಣ್ಕೊಂತಿದ್ವಿ. ಎಷ್ಟು ಚಂದ ಕಾಣೋದು ಗೊತ್ತಾ ತಲೆ ಜಡಿ ಎಲ್ಲ. ನೀವು ಏನು ಮಾಡೋ ಸುಡ್ಗಾಡೆ ಈಗಿನ ಮಕ್ಳು ಹಿಂಗೆ ನಮ್ಮ ಮುಂದೆ ಹೆಂಗೈತೆ ಏನು. ಹುತ್ತದೊಳಗೆ ಕೈ ಹಾಕ್ಬಾಡ್ಲೆ. ಆ ಹುತ್ತದ ಮೇಲೆ ಹಾಕು, ಒಳಗೆ ಹಾಕ್ಬೇಡ. ಹುತ್ತದೊಳಗೆ ಅವು ಹಾಲಿಗೆ ಇರಿಬಿ ಹತ್ತಿ ಬಿಡ್ತಾವೆ. ಮತ್ತೆ ಒಳಗೆ ಹಾವು ಪಾವು ಇತ್ತಂದ್ರೆ ಇರಿಬಿ ಕಡಿತಂದ್ರೆ ಮತ್ತೆ ಚಲೋ ಎಲ್ಲ ಹಾಕ್ಬಾರ್ದು. ಹುತ್ತಿನ ಮೇಲೆ ಹಾಕು. ಹೇಳು ಎಲ್ಲ ಹೇಳ್ತಿಲ್ಲ ವರ್ಷ ಹೇಳ್ತಿಲ್ಲ ಹೇಳು. ಹ್ಞೂ ದೇವ್ರ ಪಾಲ್ ದಿಂಡ್ರ ಪಾಲ್ ಗುರುವಿನ ಪಾಲ್ ಹಿರಿಯರ ಪಾಲ್ ಅಪ್ಪವನ ಪಾಲ್ ನನ್ನ ಪಾಲ್ ನನ್ನ ಗಂಡಿಲ್ಲಲ್ಲ ನನ್ನ ಪಾಲ್ ನಮ್ಮ ಮನೆ ಅಕ್ಕನರ ಪಾಲ್ ಅಣ್ಣನ ಪಾಲ್ ಎಲ್ಲರ ಪಾಲ್ ಸರ್ವರ ಪಾಲ್. ಚಂದಾಗಿ ಬೇಡ್ಕೋ ದೇವ್ರೇ ನಂಗೆ ಆದಷ್ಟು ಜಲ್ದಿ ಚಲೋ ಗಂಡನ ಕೊಡಪ್ಪ ಅಂತಂದು. ದೇವ್ರೆ ಚಲೋ ಗಂಡನ ಕೊಡಪ್ಪ ದೇವ್ರೆ ಆದಷ್ಟು ಜಲ್ದಿ ಮದುವೆ ಮಾಡಪ್ಪ ದೇವ್ರೆ. ಬಾ ಹೋಗಿ ಬರ್ಲಾ ನೀನು ಹಾಕೋಗು. ನೀನು ಹೆಂಡತಿ ಪಾಲು ನಿಮ್ಮ ಅವನ ಪಾಲು ನಿಮ್ಮ ಅತ್ತಿ ಪಾಲು ಎಲ್ಲರದ್ದು ಹೇಳು. ಬಂದಿಲ್ಲಲ್ಲ ಬಿಡಾಡ್ಯಾರ ಹೋಗು. ದೇವ್ರ ಪಾಲ್ ದಿಂಡ್ರ ಪಾಲ್ ಹಿರಿಯರ ಪಾಲ್ ಗುರುವಿನ ಪಾಲ್ ಅಪ್ಪವನ ಪಾಲ್ ನನ್ನ ಪಾಲ್ ನನ್ನ ಹೆಂಡತಿ ಪಾಲ್ ನಮ್ಮ ಅತ್ತಿ ಮಾವನ ಪಾಲ್ ನಮ್ಮ ಅಕ್ಕ ತಂಗಿಯರ ಪಾಲ್ ಸರ್ವ್ರ ಪಾಲ್. ನೀನು ಚಂದಾಗಿ ಬಿಡ್ಕಲ್ಲ. ವಸ್ತುಳಗ ಒಂದೇನಾರ ಗಂಡು ಕೂಸ್ ಕೊಡಪ್ಪ ಇಲ್ಲ ಹೆಣ್ಣು ಕೂಸರ ಕೊಡು. ಒಂದು ಜಲ್ದಿ ಕೊಡು ಅಂತ ಬಿಡ್ಕೋ. ದೇವ್ರೆ ಜಲ್ದಿ ವಸ್ತುಳಗ ಒಂದು ಖುಷಿನ ಕೊಡಪ್ಪ. ಗಂಡರಾಗಲಿ ಹೆಣ್ಣರಾಗಲಿ ಯಾವ್ದಾರ ಒಂದು ದೇವ್ರೆ ಎಲ್ಲ ದೋಷ ಏನಾದ್ರೆ ಪರಿಹಾರ ಮಾಡಪ್ಪ ದೇವ್ರೆ. ಏನಾಗಪ್ಪ ಕಾಪಾಡಪ್ಪ. ಹೋಗಲೆ ಪಾರಿ ಬಡ ಬಡ ನೀನು ಹಾಕು. ಆಯ್ಕೆ ಒಟ್ಟು ಸುಮಾರು ಕೊಟ್ಟು ಹಾಕಕ್ ಬಿಡಪ್ಪ. ಪೂಜೆ ಮಾಡಿ ಹಂಗೆ ಸರ್ಕೊಂಡ್ಲಕ್ಕಿ ಆಕಿನ ಹಾಕ್ತಾ. ದೇವ್ರ ಪಾಲ್ ದಿಂಡ್ರ ಪಾಲ್ ನನ್ನ ಗಂಡನ ಪಾಲ್ ನಮ್ಮ ಅತ್ತಿ ಮಾವನ ಪಾಲ್ ನಮ್ಮ ಮನೆಯವ್ರ ಪಾಲ್ ಎಲ್ಲಾರ ಪಾಲ್. ದೇವ್ರ ಪಾಲ್ ದಿಂಡ್ರ ಪಾಲ್ ಗಂಡನ ಪಾಲ್ ಅತ್ತಿ ಪಾಲ್ ಮಾವನ ಪಾಲ್ ಗುರುವಿನ ಪಾಲ್ ಸರ್ವರ ಪಾಲ್. ಎಲ್ಲಾರು ಚಂದಾಗಿ ನಮಸ್ಕಾರ ಮಾಡ್ಕೊಂಡು ಬಿಡ್ಕೊಂಡು ನಡ್ರಿ. ಹೊತ್ತಾತು ಹೋಗೋಣ ನಡ್ರಿ. ನಂಜಿ ಅವಷ್ಟು ಸಾಮಾನು ಅವನ್ನೆಲ್ಲ ತಗೋ. ಅವು ಹೂವು ಅವೆಲ್ಲ ಇಲ್ಲೇ ಇರಲಿ. ಎಡಿ ಅಷ್ಟು ಅಲ್ಲಿ ಮುಟ್ಟಿಸು. ಅವು ಇವನ್ ಹಾಕಿಲ್ಲ ಕೊಬ್ಬರಿ ಅಂತ ನೋಡು. ಕಡ್ಲಿಕಾಳು ಸಜ್ಜಿ ಇವನ್ನೆಲ್ಲ ಅಲ್ಲಿ ಮುಂದೆ 5 ಗುಂಪಿ ಹಾಕಿಲ್ಲ. ಆಮೇಲೆ ಹಳ್ಳು ಹಾಕಿಲ್ಲ. ಹ್ಞೂ ಹಾಕಿನಿ 5 ಗುಂಪಿ ಇದು ಸಜ್ಜಿ 5 ಗುಂಪಿ ಕಡ್ಲಿಕಾಳು 5 ಗುಂಪಿ ಹಳ್ಳು ಹಮ್ನೋಲು ಆಮೇಲೆ ಇವು ಇದರ ಹಾರ ಅದಿದ್ರ ಮಾಡತ್ತಿ ಅಲ್ವೇ ಹಳ್ಳಿಲೆ ಮಾಡಿ ಅಲ್ಲ ಕುಂಕುಮ ಅರ್ಶನ ಹಚ್ಚಿ ಗೆಜ್ಜೆ ವಸ್ತ್ರ ಅದನ್ನ ಹಾಕಿನಿ. ಅಷ್ಟು ಚಂದ ಹಾಕಿ ಇದು ಮಾಡಿ. ಈಗ ಅದು ಕೊಬ್ಬರಿ ಇದನ್ನ ತರ್ಬೇಕನ್ನ ಬೇಡ ಹಾಲು ಹಾಕಿದ್ದೆ. ತೊಗೊಂಡು ನಡಿ ಮನೆಗೆ. ನಿಮ್ಮ ಅಕ್ಕನ ಮಕ್ಳು ಅದಾವಲ್ಲ ಅವಕ್ಕೆ ಅದನ್ನು ಮಾಡಿಕೊಡು. ಕೊಬ್ಬರಿದ್ದು ಗಿರ್ಗಿಂಟ್ಲಿ ಆಟ ಆಡ್ತಾರಲ್ಲ ಅದನ್ನು ನಾವು ನಾನು ಕೈಯಾಗ ಕೊಡುವಲ್ಲಿ ಹೋದ್ಮೇಲೆ ನಾ ತೂತ್ ಮಾಡಿ ಅದಕ್ಕೆ ದಾರ ಕಟ್ಟಿ ಕೊಡ್ತೀನಿ. ಆಡ್ತಾವ ಹುಡುಗರು. ಯವ್ವ ಮನೆಗೆ ಹೋದ್ಮೇಲೆ ನನಗೊಂದು ಕೊಬ್ಬರಿ ಬಟ್ಲ ಕಟ್ಕೊಡ್ಬೇಕು. ನನಗೂ ಆಡಂಗೆ ಆಗ್ಬಿಟ್ಟೈತೆ ನೋಡು. ಅವಾಗ ಎಷ್ಟು ಚಂದ ಆಟ ಆಡ್ತಿದ್ವಿ. ಅದನ್ನ ಹಂಗೆ ತಿರುಗಿಸ್ಕೊಂತ ಹಂಗೆ ಬಾಯಿ ಹಚ್ಚಿ ಕಡಿಬೇಕು. ಯಾರು ಕಡಿತಾರ ಅವರ ಅದು ಏನೋ ರೊಕ್ಕ ಪಕ್ಕ ಕೊಡ್ತಿದ್ವಿ. ಅವಾಗ ಭಾರಿ ಮಜಾ ಇತ್ತು. ನನಗೂ ಈಗ ನೆನಪಾತು. ಈಗ ನನಗೂ ಕಟ್ಕೊಡ್ತೀಯ ಯವ್ವ? ಆಗ ನೀನು ಬೇಡ ಈಗ ಆಡ್ತೀಯೇನು? ನಿನ್ನ ಮಕ್ಳಿಗೆ ಆಡಕ್ಕೆ ಕಟ್ಕೊಡ್ಬೇಕಪ್ಪ. ನೀನು ಆಡ್ತಂತಿದ್ದಿ. ಹೋಗ್ಬಿಡು ಕಟ್ಕೊಡ್ತಂತೆ. ಬಾ ನಿನಗೆ ನಿಮ್ಮ ಅಕ್ಕನ ಮಕ್ಳಿಗೆ ಅಷ್ಟಿಗೂ ಕೊಬ್ಬರಿ ದಾರ ಕಟ್ಟಿ ಕಟ್ತೀನಿ. ಆಟ ಅನ್ನೋದು ಜೋಕಾಲಿ ಕಟ್ಲಾ. ಮನೆಗೆ ಹೋಗಿ ಮನೆ ಮುಂದೆ ಬಿಂಗಿಡ ಐತಲ್ಲ ದೊಡ್ಡದೊಂದು ಜೋಕಾಲಿ ಕಟ್ಟು. ಬೇಸ್ ಅದಕ್ಕೊಂದು ಹಲಗೆ ಕಟ್ಟು ಬಿಡು. ಕಾಲು ಕುಂದ್ರಾಕ ನಿಂದ್ರಾಕ ನಿಂತು ಜಿಕ್ಕ ಹೊಡ್ಯಾಕ. ಅದಕ್ಕೆ ಹೊಸ್ದಾಗ ಒಂದ್ಸಲ ಜೋಕಾಲಿ ಆಡ್ಬೇಕು. ನೀನು ಹೆಂಡತಿನ ಕರ್ಕೊಂಡು ಆಟ ಆಡು. ಆಮೇಲೆ ಇವ್ರ ಅಕ್ಕ ತಂಗಿಯರು ಎಲ್ಲರೂ ಆಟ ಆಡ್ತಾರೆ. ಜೋಕಾಲಿ ಚಂದ ಹೆಣ್ಮಕ್ಳು ಜೋಕಾಲಿ ಆಡ್ಬೇಕು ಮನ್ಯಾಗ ಚಂದ. ಕಟ್ಟು. ಕಟ್ತೀನಿ. ನಾನು ನನ್ನ ರಾಣಿ ಇಬ್ರು ಮಸ್ತ್ ಜಿಕ್ಕ ಹೊಡಿತೀವಿ. ದೊಡ್ಡ ಅಲ್ಲ ಮೊದಲು ನಾವು ಸಣ್ಣರು ಆಡಿ ಬಿಡು ಅಂತಂದು ಅನ್ನೋದಿಲ್ಲ. ತಾನು ತನ್ನೀತಿ ಆತಂತ ಎಷ್ಟು ನೋಡಿತು ನಮ್ಮ ಅಣ್ಣದು. ನಡ್ರವ ನಡ್ರಿ ಬಡ ಬಡ ನಡ್ರಿ. ಅಲ್ಲಲ್ಲಿ ಬಸ್ಸು ಕಾಣಲಿಲ್ಲ ಎಲ್ಲೋಗಳ. ಯವ್ವ ನಮ್ಮ ಈಗ ಯಾಕೆ ಬೇಕಿತ್ತಾವ ಇದು. ಯವ್ವ ಅಲ್ಲಿ ಒಂಚೂರು ಕೆಲಸ ಇತ್ತು ಹೋಗ್ಯಾಳ. ಆಕಿ ನಾಳೆ ಹಾಕ್ತಾಳಂತ. ಇವತ್ತಿಲ್ಲ ಹುಡುಗರು ಅವೆಲ್ಲ ನಾಳೆ ಹೋಗಿವ. ನೀವು ಹೋಗಿ ಬರ್ರಿ ಅಂದ್ಲ. ಹೌದಾ ನಡಿ. ಸುಮಾ ನೀನು ಯಾವ ಪೂಜೆ ಸಾಮಾನು ನಾವು ಏನು ನೋಡಿ ಎಡಿ ಬಟ್ಲ ತಗೋ. ಏನಂಜಿ ನೀನು ತಗೋರಿ ನಡ್ರಿ ಹೋಗೋಣ. ನಮ್ಮ ಚಕಡೆಗೆ ಬಂದ್ಬಿಡು. ಮತ್ತೆ ನಡ್ಕೊಂತ ಹೋಗಿರಿ. ಹ್ಞೂ ರೀ ಅಮ್ಮ ಅಷ್ಟ ಅಲ್ರಿ. ಬೇಯವ್ವ ಬಸ್ಸಮ್ಮನ್ನ ಅಲ್ಲಿ ಅವ್ರ ಅದರ ಇಲ್ಲ ನೋಡ್ಕೊಂಡು ನಾವು ಬರ್ತೀವಿ ಅಂತಂದು ಹೇಳಕ ಆಯ್ತಪ್ಪ. ಯಾರ ಇಲ್ಲಿ ಊರಾಗ ಬರ್ತಾನಲ್ಲ ಅವ್ರ ಶಿಷ್ಯ. ಅದಕ್ಕೆ ಅವ್ರನ್ನೊಂಚೂರು ಕೇಳ್ಕೊಂಡು ಹೇಳು ಅಂತಂದು ಹೇಳಕ್ ಕಳಿಸಿದ್ದೆ. ಮತ್ತೆ ಆಕೆ ಹೂವು ಬರಕ್ಕೆ ಗೊತ್ತಾಗತ್ತಂತಂದು ನಾನು ಮತ್ತೆ ನಂಜಿ ಬಂದೆ. ನೀನಲ್ಲ ನನ್ನ ಮುಂದೆ ಹಂಗೆ ಕೇಳ್ತೀಯಲ್ಲ. ನೀನು ಅದೇನಾರು ಎಲ್ಲೋಗೇನಂತಂದು ಕೇಳಿದ್ರೆ ಏನಂತ ಹೇಳಿ ನಾನು ಅದಕ್ಕೆ ಏನೋ ಒಂದೇನೋ ಸಮಜಾಯಿಸಿ ಕೊಟ್ಟಿನ್ಬಿಡು. ಈಗ ಅಲ್ಲೇ ಇರ್ತಾ ಬಸಮ್ಮ. ನಾನು ಹೊಕ್ಕೀನಿ. ನಾನು ಬಸಮ್ಮ ಇಬ್ಬರು ಅಲ್ಲಿ ಹೊಕ್ಕೀವಿ. ನೀನು ಅಣ್ಣಗ ಅವ್ರಿಗೆಲ್ಲ ನಂಜಿ ಇರ್ತಾಳೆ ಊಟಕ್ಕೆ ನಿಲ್ಸ್ಕೊಡ್ರಿ.
ಎಲ್ಲ ಅಲ್ಲಿ ಅಡಿಗೆ ಎಲ್ಲ ಐತಿ. ಅಟತ್ತಿಗೆ ಮಂಜಿ ನಂಜವನು ಬರ್ಬೋದು. ಎಲ್ಲರೂ ಸೇರಿ ಊಟ ಮಾಡ್ರಿ. ನಾವು ಬರೋಣ ಕೆಲಸ ಮುಗಿಸ್ಕೊಂಡ್ ಬರ್ತೀವಿ. ಮತ್ತೆ ಆಗಂಗಿಲ್ವೇ, ಇವತ್ತು ಹೆಂಗೆ ಗುರುವಾರನೂ ವಾರನೂ ಐತಿ, ಅದಕ್ಕೆ. ಹೌದಲ್ಲ, ನಂಗೆ ನೆನಪೇ ಇಲ್ಲ ಅದು. ಹೋಗ್ರಿ ಮೊದಲ ಕೆಲಸ ಮಾಡ್ಕೊಂಬರ್ರಿ. ಅಲ್ಲ ಹೊತ್ತಾಗಿತ್ತು, ಮತ್ತು ಊಟ ಮಾಡ್ತಿದ್ರನ ಮತ್ತೆ ಬರಕ್ಕೆ ಹೊತ್ತಾಗತ್ತೆ. ಎಷ್ಟೊತ್ತಾಗುತ್ತೆ ಏನ್ಲೇ? ಯಾವ ಉಪ್ಪಿಟ್ಟು ತಿಂತೀವಿ, ಅದು ನಮ್ಮನೆ ಕಾಂಕ್ರೀಟ್ ಇದ್ದಂಗೆ. ಅದು ಎಲ್ಲಿ ಸಂಜೆ ತನಕ ಮಿಸ್ಕಂಗಿಲ್ಲ ತಗೋ. ಬರಬ್ಬರಿ ಹೊಟ್ಟೆ ತುಂಬ ತಿನ್ಬಿಟ್ಟಿವಿ ನಾವು ಇಬ್ಬರು. ನಮಗೆಲ್ಲ ಹೊಟ್ಟೆಸ್ತರು ನಾವೇ ತಡ್ಕೊತೀವಿ, ಹಂಗೇನಿಲ್ಲ. ಮೊದಲ ಕೆಲಸ ಮಾಡ್ಕೊಂಬರ್ತೀವಿ, ನೀವು ಉಂಡ್ರಿ. ಆ ಒಂದೆರಡು ಉಂಡಿ ಅವನ್ನೆಲ್ಲ ಒಯ್ದಿಲ್ಲ ಆ ಸ್ವಾಮಿಯರಿಗೆ, ನಮ್ಮ ಸ್ವಾಮಿಯರ್ ಅಂತ ಮಂತ್ರವಾದಿಗೆ. ಅಂದ್ರೆ ಅವ್ರಿಗೊಂಚೂರು ಖುಷಿ ಆಗುತ್ತೆ, ಹಬ್ಬಕ್ಕೆ ಉಂಡಿ ತಂದಾರ ಅಂತೇಳಿ. ಒಯ್ ಆಯ್ತು ತಗೋಬೇ, ಒಯ್ತೀನಿ. ಯವ್ವ ಹೆಂಗಾರಾಗಿ ನನ್ನ ಮಗ ಮೊದ್ಲಿನಂಗೆ ನನ್ನ ಮಾತು ಕೇಳ್ಕೊಂಡ್ರಂಗ ಬಿಡ್ಲಪ್ಪ ದೇವ್ರೆ. ಯವ್ವ ಯಾಕ ಇದೇನ ಯವ್ವ, ಒಂದು ನಮ್ಮನೆ ಭೂತ್ ಬಂಗ್ಲೆ ಇದ್ದಂಗೆ ಐತಿ. ಎಲ್ಲಿ ಮಕ್ಕಳ ಮುಂದೆ ದವಗಳು ಬಂದು ಅಂತ ಚೀರ್ಬಿಡ್ತಾವ, ನಂಗೆ ಅಂಜಿಗೆ ಬರಂಗೈತೆ ನೋಡವ. ಯವ್ವ ಅಂಜಿಗೆ ಬರುತ್ತೆ ಯವ್ವ ಇಲ್ಲೇ. ಮತ್ತೆ ಮಾಟ ಮಾಡಿ ಮಾಡ್ಸಾರ ಇಂಥ ಮನೆಗೆ ಇರ್ತಾರೆ, ಏನು ಅರಮನೆಗೆ ಇರ್ತಾರನು? ಏನೇನು ಆಡ್ಬಿಟ್ಟು ಇವ್ರಿಗೆ ಹೇಳ್ಕಸಿ ಇಲ್ಲ ಅವ್ರಿಗೆ ಶಿಷ್ಯರಿಗೆ. ಹೇಳಿದ್ದೆ, ಅವರು ನಾವೆಲ್ಲ ಹೋಗಿ ಇವ್ರಿಗೆ ಗುರುಗಳಿಗೆ ತಿಳಿಸಿ ಎಲ್ಲ ಸಜ್ಜು ಮಾಡಿರ್ತೀವಿ, ನೀವು ಬರ್ರಿ ಅಂತ ಹೇಳಿದ್ರು. ನಡಿ ಒಳಗೆ ಹೋಗ ನಡಿ. ಇನ್ನ ಒಳಗೈತೆ ಯವ್ವ, ಇಲ್ಲಿ ನೋಡಕ್ಕೆ ಒಂದು ನಮ್ಮನಿ ರಾವ್ ಹೊಡಿತೈತಿ. ಇನ್ನು ಒಳಗೆ ಇನ್ನ ಎಷ್ಟು ಅಂಜಿಕೆ ಬರಂಗೈತೆ ಅನ್ಬೇಕ. ನೀವು ಒಬ್ಬಕ್ಕೆ ಹೋಗಿ ಬಂದ್ಬಿಡ. ನಾವು ಒಬ್ಬಕ್ಕೆ ಹೋಗಿನ್ ಬಿಡು ಒಳಗೆ. ಅಲ್ಲಿ ನನ್ನ ಕಾಪಾಡಕ್ಕಂತೂ ಅವ್ರು ಮಂತ್ರವಾದಿ ಇರ್ತಾನೆ. ಇಲ್ಲಿ ಹೊರಗೆ ದೇವ್ಗಳು ಬಂದು ನೀನು ಬಿಟ್ರೆ ಏನು ಮಾಡ್ತೀನಿ, ಮತ್ತೆ ಒಬ್ಬಕ್ಕೆ ಇರ್ತೀಯಲ್ಲ. ಯವ್ವ ಅಡ್ಜಸ್ಟ್ ಬಿಡ, ಬರ್ತೀನಿ ನಾನು, ನಿನ್ನಿಂದ ಬರ್ತೀನಿ. ನಿನ್ನ ಸರಿಯಾಗಿ ಬಿಟ್ಟು ಸರಿಯಂಗಿಲ್ಲ. ನಡಿ ಹೋಗ ನಡಿ. ನಮಸ್ಕಾರ ರೀ ಮಂತ್ರವಾದಿಗಳಿಗೆ. ಅದೇ ನಾವು ಈಗ ನಿಮ್ಮ ಶಿಷ್ಯರಂತಲ್ಲೇ ಬರ್ತೀವಿ ಹಿಂಗ ಅಂತೆಲ್ಲ ಹೇಳಿ ಕಳಿಸಿದ್ವಲ್ರಿ, ಅವರೇ ರೀ ನಾವು. ಓ ನೀವೇನಮ್ಮ? ಹಾಂ, ಎಲ್ಲ ನಮ್ಮ ಹುಡುಗ ಸಜ್ಜು ಮಾಡ್ಯಾನ. ಹೇಳ್ರಿ, ಏನು ನಿಮ್ಮ ಸಮಸ್ಯೆ? ಅದೇ ಆ ಹುಡುಗನ ಕುಟೆ ಹೇಳಿ ಕಳಿಸಿವಲ್ರಿ. ಅದೇ ನಮ್ಮ ತಮ್ಮನ ಹೆಂಡತಿ ಈಗ ನಮ್ಮ ತಮ್ಮ ಮದುವೆ ಮಾಡ್ಕೊಂಬಂದನ್ರಿ. ಆಕಿ ನಮ್ಮ ತಮ್ಮನ್ನ ಜುಟ್ಟು ಹಿಡ್ಕೊಂಡು ಕುಣ್ಸಕ್ಕೆ ಹತ್ಬಿಟ್ಟಾಳ್ರಿ. ನಮ್ಮ ತಮ್ಮ ಆಕಿ ಮತ್ತೆ ಕೇಳ್ಕೊಂಡು ನಮ್ಮನ್ನ ನಮ್ಮವ್ವನ್ನ ಅವ್ರನ್ನೆಲ್ಲರನ್ನು ಕಡಿಗಾಣಿಸಾಡ್ತಾನ್ರಿ. ಹೊಟ್ಟೆ ನೋಡಲ್ರಿ ನಮ್ಮನ್ನ, ಹೊಟ್ಟೆ ಇದು ಮಾಡೋಲ್ರಿ. ಮತ್ತೆ ನಮ್ಮ ತಮ್ಮ ಆಕಿನ ಸೇರಬಾರ್ದು ನೋಡ್ರಿ. ಹಂಗೆ ಮಾಡ್ಬಿಡ್ರಿ. ಮನ್ಯಾಗ ಒಂದು ನಮ್ಮನೆ ಸುಮ್ಮನೆ ಕೆಲಸ ಆಗತ್ತೆ ಬಿದ್ದಿರಲಿ, ಒಂದು ಕೂಸು ಹಾಡು ಕೊಡಕ್ಕೆ ಇರುವಳ್ಳಾಕ್ರಿ. ಒಟ್ಟು ನಮ್ಮ ತಮ್ಮ ನಾ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೋಡ್ರಿ. ಆಕಿ ಭಾಳ ಉರಿಯಾಕತ್ತಾಳ್ರಿ. ನಮ್ಗೆ ಒಂದು ನಮ್ಮನೆ ಹೆಂಗೆ ಬೇಕಂಗೆ ಆಡ್ಸಿಟ್ಟಿತ್ತಾಳ್ರಿ, ಹೆಂಗೆ ಬೇಕಂಗೆ ಮಾತಾಡ್ತಾಳೆ. ಈ ನಮ್ಮನ್ನ ಒಂದು ನಮ್ಮನೆ ಜುಟ್ಟು ಹಿಡ್ಕೊಂಡು ಆಟ ಆಡಿಸ್ದಾಗತ್ತೆ ಮಾಡಾತಾಳ್ರಿ. ಮತ್ತು ನಮ್ಮ ತಮ್ಮ ಹೇಳ್ದಂಗೆ ಕೇಳ್ತಾನೆ ಅದಕ್ಕೆ ಮಾಡಾತಾಳ್ರಿ. ಅದಕ್ಕೆ ನೀವು ಇದೊಂದು ಮಾಡಿಕೊಟ್ಟು ಪುಣ್ಯ ಕಟ್ಕೋರಿ. ಅಂದ್ರೆ ಆಕಿ ಏನು ಆಟ ಆಡ್ಲಾರ್ದಂಗೆ ಆಡ್ಲಂದ್ರೆ ನಾವು ನಮ್ಮ ತಮ್ಮ ಎಲ್ಲ ಚಂದಾಗಿರೋಕ್ಕಾಗತ್ತೆ ರೀ. ಅದಕ್ಕೆ ರೀ. ಹೌದಾ, ಸರಿ ಆಯ್ತು. ಒಂದು ತಾಯ್ತ ಕೊಡ್ತೀನಿ. ಒಂದಿನ ಒಂದು ಮದುವೆ ಮಾಡಿ ಕೊಡ್ತೀನಿ. ಅನ್ನ ಮನೆಗೆಲ್ಲರ ಒಂದು ಕಡೆ ತೆಗೆದಿಡ್ರಿ, ಅಲ್ಲಿ ಅಕ್ಕಿ ಮಕ್ಕಳು ಕೊನಾಗಿಡ್ರಿ. ಆಮೇಲೆ ಆ ತಾಯ್ತ ಐತಲ್ಲ, ನಿಮ್ಮ ತಮ್ಮ ಇಲ್ದಾಗ ನೀವೇನ ಕೆಲಸ ಮಾಡಿಸ್ಬೇಕು, ಅಕ್ಕಿನ ಅಡ್ಸಿಟ್ಟೈತಲ್ಲ ಅಂದ್ರೆ ಆ ತಾಯ್ತ ಹಿಂಗೆ ಹಿಡ್ಕೋರಿ ಅಕ್ಕಿ ಕಡೆ ಮುಂದೆ. ಬಾ ಅಂದ್ರೆ ಬರ್ತಾಳ, ಕುಂದ್ರತಾಳ, ಹೋಗಂದ್ರೆ ಹೋಗ್ತಾಳ. ಆ ತಾಯ್ತ ಎಲ್ಲಿವರೆಗೂ ನಿಮ್ಮ ಕೈಯಾಗಿ ಹಿಂಗೆ ಹಿಡ್ಕೊಂಡಿರ್ತಾಳೆ ಅಲ್ಲಿವರೆಗೂ ನೀವೇನು ಕೇಳ್ಕೊಂಡಿರ್ತಾಳ. ಹಂಗೆ ಆಕಿ ನಿಮ್ಗೆ ಏನು ಬೇಕು ಮಾಡಿಸ್ಕೋಬೋದು ನೋಡು. ಅಷ್ಟು ಆಕಿನ ನಿಮ್ಮ ಕಂಟ್ರೋಲ್ನಾಗ ಇಟ್ಕೋಬೋದು. ಅದೊಂದು ಮಾಡಿ ಇಟ್ಟಿನಾಗಲೇ ನಮ್ಮ ಹುಡುಗ ಕೊಡ್ತಾನೆ, ತೊಗೊಂಡು ಹೋಗ್ರಿ. ಆಯ್ತು ರೀ ಅಜ್ಜ, ಪುಣ್ಯ ಬಂತ್ರಿ. ಅವ್ರ ರೊಕ್ಕ ಎಷ್ಟು ಆಯ್ತು? ನೋಡಮ್ಮ, ಈ ಕೆಲಸಕ್ಕೆಲ್ಲ ನಾವು ಜೀವ ಒತ್ತಿ ಇಟ್ಟು ಸುಡುಗಾಡ್ಯಾಗ ಹೋಗಿ ಭಾಳ ಎಲ್ಲ ಪೂಜೆ ಪುನಸ್ಕಾರ ಅದು ಇದು ಮಾಡಿ ನಾವು ಭಾಳ ಸಿದ್ಧಿ ಮಾಡಿ ಮಾಡಿರ್ತೀವಿ. ಇದಕ್ಕೇನಿಲ್ಲ ಅಂದ್ರೆ ನಾವು ಒಂದು 25,000 30,000 ಆಗುತ್ತೆ. ಮತ್ತೇನೋ ನಮ್ಮೂರವ್ರು ಅಂತಂದು ಒಂದು 25,000 ಇದು ಮಾಡೀನಿ, ಕೊಟ್ಟು ತೊಗೊಂಡು ಹೋಗ್ರಿ. ಇದೇನ ಯಾಕ 25,000 ಅಲ್ಲ 50,000 ಅಂತಾನ ಬಿಟ್ಟಿನಿ, ಕಮ್ಮಿ ಅಂತ 25,000 ಅಂತ. ಅಲ್ಲ ಒಂದು ನಿಂಬೆ ಹಣ್ಣು ಒಂದು ತಾಯ್ತ ಅಂತ ಏನೋ ಮಾಡಿರ್ತಾನ, ಇದಕ್ಕೆ 25,000ನ? ಸುಮ್ಮನಿರಲಿ, ನಮ್ಮ ಕೆಲಸ ಆವಾಗೈತಿ. ಆಮೇಲೆ ಅಂತ 25,000 ಅಲ್ಲ 25 ಲಕ್ಷ ಏಟೇನೋ ಬೇಕಾದ್ರೆ ನಮ್ಮ ಅಣ್ಣ ಕೊಡ್ತಾನೆ. ಆದ್ರೆ ಮೊದಲು ನಮ್ಮ ಅಣ್ಣ ಕೇಳ್ದಂಗೆ ಆಗ್ಬೇಕು. ಹೋದ್ರು ಅಲ್ಲಿ 25,000 ಸುಮ್ಮ ಮುಚ್ಕೊಂಡಿರ್ಲಿ. ಆಯ್ತು, ಏನಾರ ಮಾಡ ತಗೊಳಗೋಲಿ. ಆಯ್ತು, ರೊಕ್ಕ ಕೊಡ್ತೀನಿ ತಗೋರಿ. ಮಂತ್ರವಾದಿಗಳೇ, ರೊಕ್ಕ ಇದ್ರಾಗ ಐತೆ ನೋಡ್ರಿ, 25,000 ಐತಿ. ಆಯ್ತು, ನಾವು ಅವ್ನು ಇಸ್ಕೊಂಡು ಅಲ್ಲೇ ಹೋಗಿ ತಗೋರಿ. ಹಾಂ, ಹೋಗ್ಬೇರಿ. ಇದಕ್ಕೆ ಏನಾರ ಬಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಇದಕ್ಕಿಂತ ಚಲೋ ಹೊತ್ತಿಗೆ ಬಂದೋಬಸ್ತ್ ಮಾಡೋಣ. ಒಮ್ಮಕ್ಳೇ ಒಂದೇ ಸಲ ದೊಡ್ಡದು ಮಾಡಬಾರ್ದಲ್ಲ, ಸಣ್ಣ ಪುಟ್ಟ ಇದನ್ನ ಮಾಡಬೇಕು. ಒಂದು ವೇಳೆ ಉಗುರ್ಲೆ ಹೋಗೋದಕ್ಕೆ ಕೊಡ್ಲಿ ಅಂತ ತೊಗೊಂಡ್ರೆ ಅಂತಾರಲ್ಲ, ಹಂಗೆ ಆಗಬಾರ್ದಲ್ಲ. ಅದಕ್ಕೆ ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಂದೆ ದೊಡ್ಡದು ಮಾಡೋಣ ತಗೋರಿ. ಆಯ್ತು ರೀ, ಅಷ್ಟೇ ಮಾಡ್ರಿ ಹಂಗಿದ್ರೆ. ಯಾಕ ಇದೇನ ಯಾಕ ಹೋಗೋ ಮುಂದೆ ಏನೋ ಅಂಜಿಕೆ ಬರಲಿಲ್ಲ, ಈ ಬರೋ ಮುಂದೆ ಯಾಕ ಈ ಕಾಡ್ನಾಗ ಒಂದು ನಮ್ನಿ ಯಾಕ ಅಂಜಿಕೆ ಬರ್ತೈತಿ? ಇವ್ ನೋಡಿ ಹುಳ ಹೆಂಗ್ ಜೀ ಅಂತ. ಆಮೇಲೆ ಇದೇನ ಸೌಂಡು ಏನ ಕಿರಿಕಿರಿ ಅನ್ಸತೈತಿ ಮನ್ಸಿಗೆ. ಒಟ್ಟ ಭಯ ಅಂದ್ರೆ ಭಯ ಬರತೈತಿ ನಂಗೆ. ಇಲ್ಲಲೇ, ಅವ್ರ ಮನಿ ಅದೆಲ್ಲ ನೋಡ್ದಲ್ಲ, ಈಗ ನಿನಗೆ ಅದು ಅಂಜಿಕೆ ಹೊಟ್ಟೆ ಹೊಕ್ಕೊಂಬಿಟ್ಟೈತಿ. ಅದಕ್ಕೆ ಈಗ ಅಂಜಿಕೆ ಬರತೈತಿ. ಹೋಗೋ ಮುಂದೆ ಅದು ಬರ್ಲಾತ ಈಗ ಬಂದೈತಿ ನೋಡಿ. ಮತ್ತೆ ನಿನಗೆ ಏನಿಲ್ಲ, ಬಾ ಹೋಗಂ, ಬಡ ಬಡ ಮತ್ತೆ ಕತ್ಲಾಗತ್ತ ಹೊತ್ತು ಮುಳುಗತ್ತ ರೀ. ಇಲ್ಲದ ನೋಡ್ರಿ ಮಿಕ್ಕಗಳು. ಮಿಕ್ಕ ಮತ್ತೆ ಬಲಿ ಹಾಕಬೇಕು. ಮತ್ತೆ ಶುರು ಮಾಡೋಣ ಮಾಟನ. ಯಾಕ ಏನೋ ಒಂದು ನಮ್ನಿ ಸೌಂಡ್ ಆತ. ಯವ್ವ ಅಂಜಿಕೆ ಬರ್ತೈತಲ್ಲ ಯವ್ವ, ಸೌತಿಗೆ ಯವ್ವ ಅಂಜಿಕೆ ಬರತೈತೆ. ಯಾಕ ನನ್ನ ಕೈ ಗಟ್ಟಿ ಹಿಡ್ಕೊ, ನಾನು ಮಾತ್ರ ಬಿಟ್ಟದಿ ಒಂದು ಹೆಜ್ಜೆ ಕಿತ್ತು ಮುಂದಿಡಬೇಡ. ನನಗೆ ಯಾಕೆ ಅಂಜಿಕೆ ಬರ್ತೈತೆ? ನಾವು ಒಳಟೆ ಬಂದೆ, ನಿಂಗವನಾರ ಬರ್ತಿದ್ಲು. ನೀನು ಅಂಜಿಕೆ ಮಾಡ್ಕೊಂಡ್ ಬಂದ್ಬಿಟ್ಟು ಹಾಳಾದಕ್ಕೆ. ನಾನು ನೋಡಿ ಈಗ ಅಲ್ಲಿ ಕೈಕಾಲೆಲ್ಲ ತರ ನೋತಾವ. ಯಾಕ ನನಗೆ 2 ಮಕ್ಳು ಅದಾವು. ನನ್ನ ಗಂಡ ನನ್ನ ಎಂಥ ಜೀವ ಮಾಡ್ತಾನೆ, ನಾನು ನನ್ನ ಗಂಡನ ಜೀವದಿನಿ. ನನ್ನ ಗಂಡನಂತೆಲ್ಲರೂ ಹೋಗಿದ್ನೆ ಯವ್ವ. ಇಲ್ಲಿ ಸತ್ತು ಬಿಡು, ನನ್ನ ಮಕ್ಕಳನ್ನ ತಕ್ಕವು. ನನ್ನ ಗಂಡ ಪರದೇಶಕ್ಕತ್ತೆ ಯವ್ವ. ಯಾಕ ನೀನಂತ ಗಂಡ ಮೇಲೆ ಬಿಟ್ಟು ಬಂದ್ಬಿಟ್ಟಿದ್ದಿ. ನನಗೆ ನನ್ನ ಗಂಡ ಬೇಕು, ಅದಕ್ಕೆ
ಯಾಕ ನಾ ಬದುಕ್ಬೇಕ ಯಾಕ ನನ್ ಕೈ ಕಟ್ಟಿ ಹಿಡ್ಕೊ. ಲೇ ಕಾಡಂದ ಮೇಲೆ ಇವೆಲ್ಲ ಸದ್ದು ಅವೆಲ್ಲ ಕಾಮನ್. ಅದಕ್ಕೆ ಅನ್ಸದನ ನಾನು ಈಶ್ವರಿ ಇಲ್ಲಿ ಬಂದಿಲ್ಲ, ನನಗೆ ಇವೆಲ್ಲ ರೂಢ ಆಗ್ಯಾವು. ಸುಮ್ಮನೆ ಏನಲ್ಲ ಅನ್ಸಕ್ ಹೋಗ್ಬೇಡ. ನೀ ಇವತ್ತು ಅಷ್ಟೇ ಬಂದಿಲ್ಲ, ನನಗೆ ಹಂಗೆ ಅನ್ಸಕತ್ತೈತಿ. ನಡಿ ಹೋಗೋಣ. ಯಾಕ ಯಾಕ ಅಲ್ಲ, ಎಷ್ಟೊತ್ತಾತ ನಾವು ನಡೆಯಕತ್ತೀವಿ ಕಾಲ ನಾವು ಅರ್ತಿಟ್ಬಿಟ್ಟು. ಅಲ್ಲ ಇಷ್ಟೊತ್ತಾದ್ರೂ ಇನ್ನ ನಮ್ಮ ಊರ್ ದಾರಿನ ಹತ್ವಲ್ಲಿ. ರಾತ್ರಿನ ತಿರುಗಿ ಎಲ್ಲರೂ ಚಂದಪ್ಪ ನೆಟ್ಟಿಗೆ ಬಂದ. ಇಷ್ಟು ರಾತ್ರಿ ಆಯ್ತು. ಯವ್ವ ಏನಾತ ಯವ್ವ, ಎಲ್ಲಿ ನಾವ್ ಎಲ್ಲಿ ಬಂದು ಸಿಕ್ಕೊಂಡಿವಿ? ಅಲ್ಲ ದಾರಿಗಿರಿ ತಪ್ಪಿಸ್ಕೊಂಡಿವನ ಯಾಕ? ಎಷ್ಟು ತಿರುಗಾಕತ್ತೀವಿ ಇವು ದಾರಿನ ಹತ್ವಲ್ ನಮ್ಮ ಊರ್ ದಾರಿ ನೋಡ ಯಾಕ ಒಟ್ಟ. ಹ್ಞೂನ್ಲೆ ಬಸ್ಸಿ, ನನಗೂ ಯಾಕೆ ಹಂಗೆ ಅನ್ಸಕತ್ತೈತಿ. ಅಲ್ಲ ನಾವು ಇಷ್ಟೊತ್ತಿಗೆ ಅಲ್ಲೇ ಮನೆ ಮುಟ್ಟಿರ್ತಿದ್ವಿ. ಅಲ್ಲ ಹೋಗೋ ಮುಂದೆ ನೋಡಿದಿಲ್ಲ, ಒಂದು ಅರ್ಧ ತಾಸ್ನಾಗ ನಾವು ಹೋಗಿ ಮುಟ್ಟಿದ್ವವ. ಈಗ ಇಲ್ಲಿ ಬರೋಬ್ಬರಿ ಒಂದು 3-4 ತಾಸು ಆಯ್ತು ಅಡ್ಡಾಡಕತ್ತೀವಿ. ನಮ್ಮೂರು ದಾರಿ, ನಮ್ಮೂರು ಮೇರಿ, ಅಲ್ಲ ಯಾವ್ದಾರ ನಮ್ಮೂರು ಹೊಲ ಏನೋ ಹತ್ತೋಲ್ತು. ಮೂರೇ ಉದ್ದಕ್ಕೆ ಕಾಡು ಕಾಡು ಕಾಡು. ಎಷ್ಟು ಅಡ್ಡಾಡಿದ್ರು ಬರೀ ಕಾಡ ಕಾಣ್ತೈತೆ ಹೊರ್ತು ನಮ್ಮೂರು ದಾರಿನ ಕಾಣವಲ್ತು. ನೀನಾರ ಬಾಯ್ಬಿಟ್ಟು ಹೇಳ್ಕೊಳಕತ್ತಿದ್ದಿ, ಹೇಳಕತ್ತಿದ್ದಿ. ನಾನು ಒಳಕಿಲ್ಲ, ಬಾಯ್ಬಿಟ್ಟು ಹೇಳಕಿಲ್ಲ. ಹೇಳಿದ್ರೆ ನೀನೆಲ್ಲಿ ಇನ್ನೊಂದು ರಂಪ ರಾಮಾಯಣ ಮಾಡ್ತೀನಿ ಅಂತಂದು ಹಂಗೆ ಧೈರ್ಯ ಮಾಡ್ಕೊಂಡು ಈಗ ಹತ್ತತ್ತ ನಮ್ಮೂರು ಮೇರೆ, ಈಗ ಹತ್ತತ್ತ ನಮ್ಮೂರು ಮೇರೆ ಅಂತ ಹೊಂಟಿ ನಂಗೆ ಅಂಜಿಗೆ ಬರತ್ತೈತಿ. ಆದರೆ ಈ ಕಾಡು, ಈ ಶಬ್ದ ಯವ್ವ ಅಂಜಿಗೆ ಬರತ್ತೈತೆ. ಯವ್ವ ಇದೇನೇ ಯವ್ವ, ಈ ಸಲ ಯಾಕೆ ಹಿಂಗಾತಿದು? ಅದಕ್ಕೆ ಬಡ್ಕೊಂಡೆ, ಜಲ್ದಿ ಬಂದ್ಬಿಟ್ಟಿದ್ರೆ ಆಗಿತ್ತಿಲ್ಲ. ಹೊತ್ತು ಮುಡ್ಗದ್ರಕ 3 ಮುಟ್ಕೊಂಡ್ಬಿಡ್ತಿದ್ವಿ. ನೀನು ಅದು ಅಡುಗೆ ಮಾಡಿಟ್ಟು ಆಕಿಂದು ಎಲ್ಲ ಇದು ಮಾಡ್ಬೇಕಂತೇಳಿ ಅಲ್ಲಿ ನಿಂತು ಹೊತ್ತು ಮಾಡಿ ಬಂದ್ಬಿಟ್ಟೆ. ಈಗ ನೋಡು ಈ ಬಜಿ ಅನ್ಭವಿಸಂಗಾತು. ಮೊದಲ ಏನೋ ಮಾಡ್ಸ್ಕೊಂಡ್ ಕೈ ಹಿಡ್ಕೊಂಡೇವಿ, ಮತ್ತು ದೆವ್ವಗಳು ಪೋಗಳು ಅಂತಂದು ಕಾಡ್ನಾಗ ಇರ್ತಾವ. ಏನು ದಾರಿ ಪರಿ ತಪ್ಪಿಸ್ಬಿಟ್ವ ಏನ? ನಾನು ಕೇಳಿದ್ದೆ, ನಮ್ಮೂರಾಗ ಒಬ್ರು ಹೇಳಿದ್ರು, ರಾತ್ರಿ ಬಸ್ ಹೋಗಿರ್ತಾರಲ್ಲ ಅವರಿಗೆ ಬಸ್ಸಿನ ಡ್ರೈವರ್ಗೆ ದಾರಿ ತಪ್ಪಿಸ್ಬಿಡ್ತಾವಂತ. ಬಸ್ನಾಗ ಡ್ರೈವರ್ಗೆ ರೂಟ್ನ ಹೊಂಟಿನ ನಂಗೆ ಹಾಕಿರ್ತೈತಂತ. ಆದ್ರೆ ಅಲ್ಲೇ ಸುತ್ತರಿತಿರ್ತಾನಂತ. ಅತಗ ಇದ್ರವನ್ನ ಈಗ ಇಷ್ಟ ತನಕ ಇದೇ ರೋಡಿಗೆ ಹೋಗಿದ್ನಲ್ಲ, ಮತ್ತೆ ಇದೇ ರೋಡಿಗೆ ವಾಪಸ್ ಬಂದಿಲ್ಲ ಅಂತಿರ್ತಾನಂತ. ಬೆಳಗ್ಗೆ ಹರಿಯೋ ತನಕ ಅದ ರೋಡ್ನಾಗ ಸುತ್ತರಿತಿರ್ತಾನಂತ. ಬೆಳಗ್ಗೆ ಹರಿದ್ಮ್ಯಾಗ ಆತಗ ದಾರಿ ಕಾಣತಂತ. ಹಂಗಾತ ನಮ್ಮ ಪಜಿತಿ. ಎಲ್ಲಿ ದೆವ್ಗಳು ನಮ್ಮ ದಾರಿ ತಪ್ಪಿಸಿ ಇಲ್ಲೇ ಎಲ್ಲ ಕಾಡ್ನ ಸುತ್ತರಂಗ್ ಮಾಡ್ಯಾವ ಏನ? ಯಾಕ ನನಗೆ ಯಾಕೆ ದೆವ್ವದ ಗದ್ಲ ಅನ್ಸತೈತೆ ಯಾಕ?